ಹೆಲೋ ಎವ್ರಿವಾನ್, ಕ್ವಿಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾವು ಕೇಳುವ ಕೆಲ ಸುಲಭ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲ್ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗಿದ್ರೆ ಮೊದಲ ಪ್ರಶ್ನೆ ಏನೆಂದು ನೋಡೋಣ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಎ ಕೊಡಗು, ಬಿ ಮೈಸೂರು, ಸಿ ಮಂಡ್ಯ, ಡಿ ಬೆಳಗಾವಿ. ಸರಿಯಾದ ಉತ್ತರ ಡಿ ಬೆಳಗಾವಿ. ಬೆಳಗಾವಿ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಎ ಹಾಸನ, ಬಿ ಹುಬ್ಬಳ್ಳಿ, ಸಿ ಮಂಡ್ಯ, ಡಿ ಬೆಂಗಳೂರು ನಗರ. ಸರಿಯಾದ ಉತ್ತರ ಡಿ ಬೆಂಗಳೂರು ನಗರ. ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಿವೆ. ಇದರಲ್ಲಿ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ಅತಿ ಚಿಕ್ಕ ಜಿಲ್ಲೆಯಾಗಿದೆ. ಮುಂದಿನ ಪ್ರಶ್ನೆ, ಕನ್ನಡ ಧ್ವಜದ ಬಣ್ಣ ಯಾವುದು? ಎ ಹಳದಿ ಕೆಂಪು, ಬಿ ನೀಲಿ ಕೆಂಪು, ಸಿ ಕೆಂಪು ಹಳದಿ, ಡಿ ಹಳದಿ ಕೇಸರಿ. ಸರಿಯಾದ ಉತ್ತರ ಎ. ಕನ್ನಡ ಧ್ವಜದಲ್ಲಿ ಹಳದಿ ಬಣ್ಣವು ಮೇಲಿನ ಭಾಗದಲ್ಲಿದ್ದರೆ ಕೆಂಪು ಬಣ್ಣವು ಕೆಳಭಾಗದಲ್ಲಿರುತ್ತದೆ. ಮೈಸೂರಿನ ಯಾವ ಮಹಾರಾಜರು ರಾಜ್ಯದ ರಾಜ್ಯಪಾಲರಾಗಿದ್ದರು? ಎ ಕೃಷ್ಣರಾಜ ಒಡೆಯರ್, ಬಿ ವೀರರಾಜ ಒಡೆಯರ್, ಸಿ ಜಯಚಾಮರಾಜೇಂದ್ರ ಒಡೆಯರ್, ಡಿ ಜಯೇಂದ್ರ ಒಡೆಯರ್. ಸರಿಯಾದ ಉತ್ತರ ಸಿ. ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರು ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದರು. ಮುಂದಿನ ಪ್ರಶ್ನೆ, ಶಿವಮೊಗ್ಗ ಜಿಲ್ಲೆಗೆ ಇರುವ ಬಿರುದೇನು? ಎ ರೇಷ್ಮೆ ನಾಡು, ಬಿ ಕಾಫಿ ನಾಡು, ಸಿ ಕಾಡುಗಳ ನಗರಿ, ಡಿ ಜಲಪಾತಗಳ ಸ್ವರ್ಗ. ಸರಿಯಾದ ಉತ್ತರ ಡಿ. ಶಿವಮೊಗ್ಗ ಜಿಲ್ಲೆಯನ್ನು ಭಾರತದ ಜಲಪಾತಗಳ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಎ 1919, ಬಿ 1947, ಸಿ 1909, ಡಿ 1915. ಸರಿಯಾದ ಉತ್ತರ ಸಿ. 1909ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಮುಂದಿನ ಪ್ರಶ್ನೆ, ಗೋಮಟೇಶ್ವರ ಪ್ರತಿಮೆ ಎಲ್ಲಿದೆ? ಎ ಮಡಿಕೇರಿ, ಬಿ ಶ್ರವಣಬೆಳಗೊಳ, ಸಿ ತಲಕಾಡು, ಡಿ ಹಳೇಬೀಡು. ಸರಿಯಾದ ಉತ್ತರ ಬಿ. ಗೋಮಟೇಶ್ವರ ಪ್ರತಿಮೆ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿದೆ. ಮುಂದಿನ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಎ ಕೊಡಗು, ಬಿ ಗುಲ್ಬರ್ಗ, ಸಿ ಚಾಮರಾಜನಗರ, ಡಿ ಬೀದರ್. ಸರಿಯಾದ ಉತ್ತರ ಸಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವಿದೆ. ಮುಂದಿನ ಪ್ರಶ್ನೆ, ಭಾರತದ ಸ್ಕಾಟ್ಲೆಂಡ್ ಯಾವುದು? ಎ
ಮೈಸೂರು. ಬಿ. ಉಡುಪಿ. ಸಿ. ತುಮಕೂರು. ಡಿ. ಕೊಡಗು. ಸರಿಯಾದ ಉತ್ತರ ಡಿ. ಪ್ರಕೃತಿ ರಮಣೀಯವಾಗಿರುವ ಕೊಡಗು ಜಿಲ್ಲೆಯನ್ನು ಭಾರತದ ಸ್ಕಾಟ್ಲೆಂಡ್ ಎಂದು ಬಣ್ಣಿಸಲಾಗುತ್ತದೆ. ಮುಂದಿನ ಪ್ರಶ್ನೆ. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಎ. 1947. ಬಿ. 1767. ಸಿ. 1787. ಡಿ. 1797. ಸರಿಯಾದ ಉತ್ತರ ಬಿ. 1767ರಲ್ಲಿ ಟಿಪ್ಪು ಸೈನ್ಯ ಹಾಗೂ ಬ್ರಿಟಿಷರ ನಡುವೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಮುಂದಿನ ಪ್ರಶ್ನೆ. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರು? ಎ. ರಾಜ್ಕುಮಾರ್. ಬಿ. ಕುವೆಂಪು. ಸಿ. ಎಂ. ವಿಶ್ವೇಶ್ವರಯ್ಯ. ಡಿ. ದ.ರಾ. ಬೇಂದ್ರೆ. ಸರಿಯಾದ ಉತ್ತರ ಸಿ. ಎಂ. ವಿಶ್ವೇಶ್ವರಯ್ಯ ಅವರು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿದ್ದರು. ಮುಂದಿನ ಪ್ರಶ್ನೆ. ಮೊದಲ ಕನ್ನಡ ಸಿನಿಮಾ ಯಾವುದು? ಎ. ಸತಿ ಸುಲೋಚನಾ. ಬಿ. ಕುಮಾರಿ. ಸಿ. ಸತಿಪತಿ. ಡಿ. ಸುಲೋಚನಾ ಸತಿ. ಸರಿಯಾದ ಉತ್ತರ ಎ. 1934ರಲ್ಲಿ ಬಿಡುಗಡೆಯಾದ ಸತಿ ಸುಲೋಚನಾ ಚಿತ್ರವು ಕನ್ನಡದ ಮೊದಲ ಸಿನಿಮಾವಾಗಿದೆ. ಮುಂದಿನ ಪ್ರಶ್ನೆ. ಹಂಪಿ ನಗರವು ಯಾವ ನದಿ ದಂಡೆಯಲ್ಲಿದೆ? ಎ. ಕಾವೇರಿ. ಬಿ. ತುಂಗಭದ್ರಾ. ಸಿ. ಕಬಿನಿ. ಡಿ. ಕೃಷ್ಣ. ಸರಿಯಾದ ಉತ್ತರ ಬಿ. ತುಂಗಭದ್ರಾ ನದಿಯ ದಡದಲ್ಲಿ, ಅಂದರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹಂಪಿ ನಗರ ನೆಲೆ ನಿಂತಿದೆ. ಮುಂದಿನ ಪ್ರಶ್ನೆ. ಕರ್ನಾಟಕ ರಾಜ್ಯ ಹೂವು ಯಾವುದು? ಎ. ಮಲ್ಲಿಗೆ. ಬಿ. ಸಂಪಿಗೆ. ಸಿ. ಕಮಲ. ಡಿ. ಸೇವಂತಿ. ಸರಿಯಾದ ಉತ್ತರ ಸಿ. ಕಮಲ ಅಥವಾ ತಾವರೆ ಹೂವನ್ನು ಕರ್ನಾಟಕದ ರಾಜ್ಯ ಹೂ ಎಂದು ಪರಿಗಣಿಸಲಾಗುತ್ತದೆ. ಈ 14 ಪ್ರಶ್ನೆಗಳಲ್ಲಿ ನೀವು ಒಟ್ಟು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲ್ನ ಮೊದಲ ಬಾರಿ ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.